ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಆಸೆ. ಒಂದು ಸಣ್ಣ ಪ್ರೋಮೋ ಟಿವಿಗೂ ಮುಂಚೆನೇ ಗುರುವಾರದ ಸಂಪೂರ್ಣ ಸಂಚಿಕೆ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಸೂರ್ಯ ಮೀನಾಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ. ಹಾಗೆ ನಾವು ಹೊಸ್ದಾಗಿ ಮದುವೆ ಆಗಿರೋ ರೋಹಿಣಿ ಮತ್ತು ಮನೋಜಿನ ಮನೆಗೆ ಊಟಕ್ಕೆ ಕರೆಯೋದಕ್ಕೆ ಅಂತ ಬಂದಿದ್ದೀವಿ ಅಂದಾಗ, ನಿಮ್ಮ ಮನೇಲಿ ಅವಲಕ್ಕಿ ಉಪ್ಪಿಟ್ಟು ತಿನ್ನೋದಕ್ಕೆ ಬರಬೇಕಾ? ಬೇಡಮ್ಮ, ಬೇಡ, ನಿಮ್ಮ ಮನೆ ಸವಾಸನೇ ಬೇಡ, ಬೇಕು ಅಂದರೆ ನಿಮ್ಮ ಮಗಳನ್ನ ಪರ್ಮನೆಂಟಾಗಿ ಕರ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳ್ತಾರೆ. ಆಗ ಅಳಿಯಂದರೆ ಏನು ಹೇಳ್ತಾ ಇದ್ದೀರಾ ಅಂದರೆ, ನಿಮ್ಮ ಮಗಳಿಂದ ಒಂದಲ್ಲ ಎರಡಲ್ಲ, ನನಗೆ ಆಗಿರೋ ಅವಮಾನ ಸಾಕಾಗಿದೆ, ಇವಾಗೇನೆ ಪ್ಲೀಸ್ ನಮ್ಮನ್ನು ಬಿಟ್ಬಿಡಿ ಅತ್ತೆ ಅಂತ ಹೇಳಿ ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾರೆ. ಹಾಗೆಯೇ ಅಂದರೆ ಸೂರ್ಯ ಎಲ್ಲೋ ಹೋಗ್ತಾ ಇದೆಯಾ ಅಂತಂದರೆ, ಮನೆಯಿಂದ ಆಚೆ ಹೋಗ್ತಾ ಇರ್ತಾನೆ ಸೂರ್ಯ. ಆಗ ಬಂದು ಸೂರ್ಯನಿಗೆ ಎಲ್ಲೋ ಹೋಗ್ತಾ ಇದೆಯಾ, ಆಚೆ ಬಿಡ, ಒಳಗಡೆ ಹೋಗು ಅಂದರೆ ರವಿ ಹೇಳ್ತಾನೆ, ಅಪ್ಪ ಒಂದು 10 ನಿಮಿಷ ಬಿಟ್ಬಿಡಿ ಅವನು ಕೋಪ ತಣ್ಣಗಾದ್ಮೇಲೆ ಅವನಾಗೆ ಮನೆಗೆ ಬರ್ತಾನೆ ಅಂತ ಕೂಡ ಹೇಳ್ತಾನೆ. ಹೇಳಿದ್ಮೇಲೆ ಸೂರ್ಯ ಮನೆಯಿಂದ ಆಚೆ ಹೋಗಿ ಕಾರ್ ನೋಡ್ತಾ ಇರ್ತಾನೆ. ಆ ಕಾರ್ ತುಂಬ ಜಜ್ಜಿ ಬಜ್ಜಿ ಆಗೋಗಿರುತ್ತೆ. ಜಜ್ಜಿ ಬಜ್ಜಿ ಆಗೋಗಿ ಅದನ್ನು ನೋಡಿ ಸಂಕಟಪಟ್ಟು, ಇನ್ನೂ ಎಷ್ಟು ದಿನ ಆಗುತ್ತೆ ಅಂದರೆ ಇನ್ನೂ 1 ವಾರ ಆಗುತ್ತೆ, ನನಗೆ ಇನ್ನೂ ಕಾಸು ಬೇಕು ಅಂತ ಹೇಳಿದಾಗ 25,000 ಬಾಡಿಗೆ ಕಟ್ಟೋಕೆ ಅಷ್ಟೇ ಹಣ ಇರೋದು ಅಂತೇಳಿ ಆ ಕಾಸನ್ನು ಅಲ್ಲಿಂದ ಕೊಟ್ಬಿಟ್ಟು ಅವನು ಸರಿ, ನನಗೆ ಆದಷ್ಟು ಬೇಗ ನನ್ನ ಕಾರ್ ಕೊಡಿ ಅಂತ ಹೇಳಿ ಹೋಗ್ತಾರೆ. ಆಗ ಮೀನಾ ಅವ್ರ ಅಮ್ಮ ಮನೆಗೆ ಹೋಗಿ ತುಂಬ ದುಃಖದಿಂದ ಅವ್ರ ಅಪ್ಪನ ಫೋಟೋ ನೋಡ್ಕೊಂಡು ಅಳ್ತಾ ಇರ್ತಾರೆ ಜೋರಾಗಿ. ಯಾಕೆ ಅಂದರೆ, ನನ್ನ ಮಗಳ ಜೀವನ ಏನಾದರೂ ಹೀಗಾಗಿದೆ ಅಂತ ನಿಮ್ಮ ಅಪ್ಪ ನೋಡಿದಿದ್ರೆ ಇನ್ನೆಷ್ಟೆಲ್ಲ ನೋವು ತಿಂತಾಯಿದ್ರು ಅಂತ. ಅದೇ ಟೈಮ್ಗೆ ಮೀನಾ ತಮ್ಮ ಬಂದು, ನಾನು ಅವನ್ನ ಕೊಚ್ಚಾಕ್ಬಿಡ್ತೀನಿ, ಹಾಗೆ ಬಡ್ಡಿ ಮಾದೇಶನ ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ ಅಂತ ಇರಬೇಕಾದ್ರೆ, ಆಗ ಕೈ ಮುಗಿದು ಕೇಳ್ಕೊತಾಳೆ ಮೀನಾ ಅವರ ಅಮ್ಮ, ಅಪ್ಪ ಸಾಕಾಗಿದೆ, ಇವಾಗ ಮಗಳ ಜೀವನ ಹೀಗಾಗಿದೆ, ನೀನೇನಾದರೂ ಮಾಡಿ ನಿಂಗೇನಾದರೂ ಆದರೆ ನಾವು ಬೀದಿ ಪಾಲೇ ಆಗೋಗ್ತೀವಿ, ನೀನೇನೂ ಮಾಡಬೇಡ, ದಯವಿಟ್ಟು ನೀನು ಸೈಲೆಂಟಾಗಿದ್ಬಿಡು ಅಂತಲೇ ಹೇಳ್ತಾರೆ. ಹಾಗೆಯೇ ಸೂರ್ಯನ ಬಗ್ಗೆ ತಪ್ಪು ತಿಳ್ಕೊಂಡಿರೋದಕ್ಕೆ ಮೀನಾ ತಮ್ಮ ಕೂಡ ಹೇಳ್ತಾನೆ. ಕೋಪದಿಂದ ಒಂದು 4 ಮಾತು ಮಾತಾಡಿದ್ದಾರೆ. ಅವರು ಕೋಪ ಎಲ್ಲ ತಣ್ಣಗಾದ್ಮೇಲೆ ಅವರು ಸೈಲೆಂಟ್ ಆಗ್ತಾರೆ. ಸ್ವಲ್ಪ ಸಮಾಧಾನವಾಗಿರಿ ಅಂತ ಅಕ್ಕನಿಗೆ ಮತ್ತು ಅಮ್ಮನಿಗೆ ಇಬ್ಬರಿಗೂ ಸಮಾಧಾನ ಕೂಡ ಮಾಡ್ತಾನೆ. ಆದರೆ ಮೀನನಿಗೆ ಈ ದುಃಖನೆಲ್ಲ ಸಹಿಸೋಕ್ಕಾಗದೆ ಸೂರ್ಯ ಸಪೋರ್ಟ್ ಮಾಡಿರೋದನ್ನೆಲ್ಲ ನೆನೆಸ್ಕೊಂಡು ತುಂಬ ದುಃಖ ಆಗಿರ್ತಾಳೆ. ಮಾವ ಕೂಡ ಅವ್ರ ಅಮ್ಮನಿಗೆ ಸಮಾಧಾನ ಮಾಡಿರ್ತಾರೆ. ಇಬ್ಬರು ಸಮಾಧಾನ ಆದಮೇಲೆ, ನಾನು ಈ ಸೂರ್ಯನ ಮೀನಾ ಜೊತೆ ಮನೋಜನ ರೋಹಿಣಿನ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಮ್ಮ, ನೀನು ಯಾವುದೇ ಚಿಂತೆ ಇಲ್ಲದೆ ಮನೆಗೆ ಹೋಗು ಅಂತ ಹೇಳಿ ಕಳಿಸ್ತಾರೆ. ಆದರೆ ರೋಹಿಣಿ ಹೋಗಿ ಮನೋಜನ ಹತ್ರ ಕೇಳ್ತಾಳೆ, ನೀವು ಇದೇ ಥರ ನನಗೆ ಬೈಯೋದಿಲ್ಲ ಅಲ್ವಾ ಅಂತ, ನೀನೇನು ನನ್ನ ಹತ್ರ ಸುಳ್ಳು ಹೇಳಿಲ್ಲಲ್ವಾ, ನಾನು ಯಾಕೆ ನಿನ್ನ ಬೈಲಿ ಅಂತ ಕೂಡ ಹೇಳಿ ನೀನು ನನ್ನ ಸುಂದ್ರಿ ಅಂತ ಹೇಳಿ ಮುದ್ದು ಮಾಡ್ತಾ ಇರ್ತಾನೆ. ಹಾಗೆ ಮನೋಜ ಕೆಲಸಕ್ಕೆ ಅಂತ ಹೋಗಿ ಒಂದು ಕಾರ್ ಶೋರೂಮಲ್ಲಿ ಹೋಗಿ ಕೆಲಸಕ್ಕೆ ಅಂತ ಹೋಗಿ ಕೇಳೋದಕ್ಕೆ ಅಂತ ಹೋಗಿರ್ತಾನೆ. ಆಗ ಅಲ್ಲಿ ಇವನು ಪಡ್ಕೊಂಡಿರೋ ಅಂಥ ಮಾರ್ಕ್ಸ್ ಕಾರ್ಡ್ನೆಲ್ಲ ತೋರ್ಸೋಕ್ಕೆ ಹೋದಾಗ, ನಿನ್ನ ಮಾರ್ಕ್ಸ್ ಕಾರ್ಡ್ ನನಗೆ ಅವಶ್ಯಕತೆ ಇಲ್ಲ, ನನಗೆ ಬೇಕಾಗಿರೋದು ಟ್ಯಾಲೆಂಟು, ಹಾಗೆಯೇ ನಾನು ತುಂಬ ಕಷ್ಟದಿಂದ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅವ್ನು ತುಂಬಾ ಇದೆಲ್ಲ ಜಾಸ್ತಿ ಆಯಿತು ಅಂತ ಹೇಳ್ತಾನೆ. ಹಾಗೆ ಕೆಲಸ ನೀವು ಕೊಡೋಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್, ನನ್ನ ಕೆಲಸ ಕೊಡಿ, ನಾನು ಈಗ ತಾನೇ ಮದುವೆ ಆಗಿದ್ದೀನಿ ಅಂತ ಹೇಳಿದರೆ, ಹೌದಾ ಸರಿ ಆಯಿತು ಕೆಲಸ ಕೊಡ್ತೀನಿ, ಆದರೆ ಮಾತೇ ಬಂಡವಾಳ ಇಲ್ಲಿ, ನೀನು ಅದನ್ನು ನಡೆಸ್ಕೋಬೇಕು, ನಿನಗೆ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಆಗ ಆಚೆ ಬಂದು ಮನೋಜ ಅವರು ಡೀಲ್ ಮಾಡ್ತಾರೋ ಇದನ್ನ ನೋಡಿಬಿಟ್ಟು, 1-2 ತಿಂಗಳು ಸಂಬಳ ತೊಗೊಂಡ್ರೆ ಸಾಕು, ನೆಕ್ಸ್ಟ್ ನಾನು 1 ವರ್ಷ ಮನೇಲಿ ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಹಾಗೆ ರೋಹಿಣಿಗೆ ಹಾಲಿಟ್ಟಿರ್ತಾಳೆ ಶಾಂತಿ. ಹಾಲನ್ನು ಮೀನಾ ಹತ್ರ ವ್ಯಂಗ್ಯ ಮಾಡಿ ತಂದು ರೋಹಿಣಿಗೆ ಕೊಟ್ಟು, ಇಲ್ಲಿ ಕೆಲವರು ನಿಮ್ಮ ಮನೋಜ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾನಲ್ವಾ, ದಿಷ್ಟಿ ಹಾಕೋಕ್ಕೆ ಅಂತಲೇ ಇದ್ದಾರೆ ಅಂತ ಹೇಳಿ ತುಂಬ ವ್ಯಂಗ್ಯ ಮಾಡ್ತಾ ಇರ್ತಾಳೆ. ಅದನ್ನೆಲ್ಲ ನೋಡಿದ ಮೀನಾ ತುಂಬಾ ಅಳ್ತಾ ಇರ್ತಾಳೆ. ಹಾಗೆಯೇ ಮೀನನಿಗೆ ಮನೋಜನಂಥ ಒಳ್ಳೆ ಗಂಡ ಸಿಗಲಿಲ್ವಲ್ಲ, ಅದಕ್ಕೆ ನಿನ್ನ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಹೇಳಿ ಮೀನನ ಎಷ್ಟು ಹೀಯಾಳಿಸ್ಬೇಕೋ ಅಷ್ಟು ಹೀಯಾಳಿಸ್ತಾ ಇರ್ತಾಳೆ. ರೋಹಿಣಿ ಕೂಡ ಅದಕ್ಕೆ ತಕ್ಕನಂಗೆ ಅವಳು ಹಳೆ ಜೀವನ ಹೇಗೆ ಎಲ್ಲ ಮನೆಯವ್ರಿಗೆ ಗೊತ್ತಾಗ್ಬಿಡುತ್ತೋ ಅಂತ ತುಂಬಾ ಅದನ್ನು ಹಿಡಿದಿಡೋ ಪ್ರಯತ್ನದಲ್ಲಿ ಇರ್ತಾಳೆ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನಿಮಗೇನಾದರೂ ಹೊಸ ಸೀರಿಯಲ್ ವೀಡಿಯೋಸ್ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಆ ಸೀರಿಯಲ್ಸ್ ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.